ಸೂರ್ಯನ ಕೆಂಪು ಕಿರಣಗಳು ಮರಳಿನ ಮೇಲೆ ನೆತ್ತಿಯಾಗಿ ಬಿದ್ದಿದ್ದವು. ಆ ಸಮಯದಲ್ಲಿ ಕೇಶವನ ಮನೆ ಮರಳಿನಿನ ವಾಡಿಯ ತುದಿಯಲ್ಲಿತ್ತು. ಗೋಡೆಗಳು ಹಳೆಯ ಮಣ್ಣಿನವು, ಛಾವಣಿ ಸೋರುವ ಹುಲ್ಲಿನದು. ಮನೆಯ ಮೂಲೆಯಲ್ಲಿ ಒಣಗಿದ ಬ್ರೆಡ್ನ ತುಣುಕೊಂದು ಅಡಗಿತ್ತು. ಅದನ್ನು ಚಂದು ಕಂಡುಹಿಡಿದನು. ಅಪ್ಪ, ಈಗೋ ನಮ್ಮ ಮನೆಯಲ್ಲೂ ಆಹಾರದ ಗುಟ್ಟು ಅಡಗಿದೆ. ಅದು ತಿನ್ನಲು ಯೋಗ್ಯವಲ್ಲಪ್ಪ. ಅದು ಬಹಳ ದಿನಗಳ ಹಿಂದಿನದು. ಪ್ರಾಣಿಗಳಿಗೂ ಒಪ್ಪದು. 3 ತಿಂಗಳಿಂದ ಬಾಡಿಗೆ ಕಟ್ಟಿಲ್ಲ. ನಾಳೆ ಬಾಡಿಗೆ ಕಟ್ಲಿಲ್ಲ ಅಂದ್ರೆ ಸೇಟು ನಮ್ಮನ್ನು ಮನೆಯಿಂದ ಹೊರಗೆ ಹಾಕುತ್ತಾನೆ. ಸಾವಿತ್ರಿ, ನಾನು ಕಂಟಕಾರಣ್ಯಕ್ಕೆ ಹೋಗಿ ಸೌದೆ ತರಲು ನಿರ್ಧರಿಸಿದ್ದೇನೆ. ಅದನ್ನು ಮಾರಿ ಸ್ವಲ್ಪ ಹಣ ಗಳಿಸುತ್ತೇನೆ. ಸಾವಿತ್ರಿಯ ಮುಖ ಕಳವಳದಿಂದ ಕಪ್ಪಾಯಿತು. ಕಂಟಕಾರಣ್ಯ ಎನ್ನುವುದು ಹಳ್ಳಿಯ ಜನರು ಕನಸಿನಲ್ಲೂ ಹೆಸರು ಕೇಳಲು ಹೆದರುವ ಸ್ಥಳ. ಅಲ್ಲಿ ಒಂದು ಕಾಲದಲ್ಲಿ ಮಾಟದ ಆರಾಧಕರು ವಾಸಿಸುತ್ತಿದ್ದರಂತೆ. ರಾತ್ರಿ ಹೊತ್ತು ವಿಚಿತ್ರ ದೀಪಗಳು ಮಿನುಗುತ್ತವೆ ಎಂಬ ನಂಬಿಕೆ. ಬೇಡ ಕೇಶವ, ಮಗು ತಂದೆಯನ್ನು ಕಳೆದುಕೊಂಡಂತಾಗಬಾರದು. ಆ ಕಾಡಿನಲ್ಲಿ ಅಮಾನುಷ ಶಕ್ತಿಗಳಿವೆ. ಮನುಷ್ಯನಿಗಿಂತ ಭಯಾನಕವಾದದು ಹಸಿವು. ನಾನು ಹೋಗೇ ತೀರುತ್ತೇನೆ. ಮರುದಿನ ಮುಂಜಾನೆ ನಿರ್ಜನ ಕಾಡಿನ ಹಾದಿ ಹಿಡಿದ ಕೇಶವ. ಅವನ ಕೈಯಲ್ಲಿ ಒಂದು ಹಳೆಯ ಕೊಡಲಿ ಮತ್ತು ಹಗ್ಗ. ಮುಳ್ಳು ಗಿಡಗಳು ಅವನ ಬಟ್ಟೆಗಳನ್ನು ಚೂರು ಚೂರು ಮಾಡಿದವು. ಮಧ್ಯಾಹ್ನದ ಹೊತ್ತಿಗೆ ಅವನು ಕಾಡಿನೊಳಗೆ ಆಳಕ್ಕೆ ತಲುಪಿದ್ದ. ಅಲ್ಲಿ ಎಲ್ಲೋ ಗುಹೆಯೊಂದು. ಅದರ ಬಳಿ ಅರ್ಧ ಸುಟ್ಟ ಮರ. ಮರದ ಕೆಳಗೆ ಮುಳ್ಳಿನ ಬಂಡಿ ಎಂಬ ವಿಚಿತ್ರ ಕೆತ್ತನೆ ಇತ್ತು. ಆಗ ಅರಣ್ಯದಲ್ಲಿ ಏನೋ ಸುಳಿಯಿತು. ದಟ್ಟ ಮಬ್ಬಿನಿಂದ ಒಬ್ಬ ವ್ಯಕ್ತಿ ಹೊರಬಂದ. ಕೇಶವ, ನಿನ್ನ ಹೆಜ್ಜೆಗಳನ್ನು ನಾನು ಬಹುದೂರದಿಂದ ಅನುಸರಿಸಿದೆ. ನೀನು ಒಳ್ಳೆಯ ಮನಸ್ಸಿನವನು. ನೀವು ಯಾರು? ನನ್ನನ್ನು ಹೇಗೆ ಗುರುತಿಸಿದಿರಿ? ನಾನು ಬಡಕುಂಬಾರನಲ್ಲದೆ ಬೇರಲ್ಲ. ನೋಡು, ಇದನ್ನು ತೆಗೆದುಕೋ. ಇದು ಮುಳ್ಳಿನ ಬಂಡಿಯ ಮಾಯಾದೀಪ. ಇದನ್ನು ನಿನ್ನ ಮನೆಯ ಮೂಲೆಯಲ್ಲಿಡು. ಪ್ರತಿಯೊಂದು ಸೂರ್ಯೋದಯಕ್ಕೂ ಇದು ಒಂದು ಚಿನ್ನದ ನಾಣ್ಯವನ್ನು ಉಗುಳುತ್ತದೆ. ಆದರೆ ತಿಳಿದುಕೋ, 2ನೇ ನಾಣ್ಯವನ್ನು ಕಿತ್ತುಕೊಳ್ಳಲು ಪ್ರಯತ್ನಿಸಿದರೆ ದೀಪ ಕಣ್ಮರೆಯಾಗುವುದು ಮತ್ತು ಉಳಿದ ಭಾಗ್ಯವು ಮಾಯವಾಗುವುದು. ನಾನು ಲೋಭಿಯಲ್ಲ. ನಮ್ಮ ಬದುಕಿಗೆ ಬೇಕಾದಷ್ಟು ಮಾತ್ರ ಸಾಕು. ದೀಪವನ್ನು ಕೈಗೆತ್ತಿಕೊಂಡ ಕೇಶವ ಕಣ್ಣು ಮಿಟುಕಿಸಿದಾಗ ನಿಗೂಢ ವ್ಯಕ್ತಿ ಮಾಯವಾಗಿದ್ದನು. ಅಲ್ಲಿದ್ದ ಕುರುಹು, ಮರದ ಮೇಲೆ ಹಸಿರಾಗಿ ಮಿನುಗಿದ ಇಬ್ಬನಿಯಂತಹ ಅಕ್ಷರಗಳು: ನಂಬು, ಆದರೆ ದುರಾಸೆಯನ್ನು ದೂರವಿಡು. ಕೇಶವ, ಸಾವಿತ್ರಿ ಮತ್ತು ಚಂದು ಮೂವರು ದೀಪದ ಮುಂದೆ ನಿಂತಿದ್ದರು. ಸೂರ್ಯನ ಮೊದಲ ಕಿರಣ ದೀಪದ ಮೇಲೆ ಬಿದ್ದ ತತ್ಕ್ಷಣ ದೀಪದಿಂದ ನಾಣ್ಯವು ಉದುರಿತು. ಚಂದು ಅದನ್ನು ಎತ್ತಿಕೊಂಡು ಕಣ್ಣಿಗೆ ಒತ್ತಿಕೊಂಡ. ಅಮ್ಮ, ಇದು ಚಿನ್ನವೇ? ನಾವು ದೊಡ್ಡ ಮನೆಯಲ್ಲಿ ವಾಸಿಸಬಹುದಾ? ಹೌದು ಮಗು, ಆದ್ರೆ ನಾವು ನಮ್ಮ ನೆಲವನ್ನು ಮರೆಯಬಾರದು. ಕೇಶವ, ನಾವು ಸ್ವಲ್ಪ ಅನ್ನ ತಂದು ಹಳ್ಳಿಯಲ್ಲಿರುವ ಬಡಮಕ್ಕಳಿಗೆ ಹಂಚೋಣ. ಒಳ್ಳೆಯ ಆಲೋಚನೆ. ನಾಣ್ಯಗಳನ್ನು ಸಂಗ್ರಹಿಸುವುದಕ್ಕಿಂತಲೂ ಹಂಚುವುದರಲ್ಲಿಯೇ ನಿಜವಾದ ತೃಪ್ತಿ. ಕೇಶವನ ಹೆಸರು ಹಳ್ಳಿಯಲ್ಲಿ ಹರಡಿತ್ತು. ಅವನು ದುರಾಸೆಯಿಂದ ದೂರವಿದ್ದ. ಆದರೆ ಪ್ರತಿಯೊಂದು ಒಳ್ಳೆಯ ಕೆಲಸಕ್ಕೂ ಕೆಟ್ಟ ಕಣ್ಣುಗಳಿರುತ್ತವೆ. ಶೆಟ್ಟಿ ರಂಗರಾವ್ ಎಂದ್ರೆ ಊರಿನ ಭೂಸ್ವಾಮಿ. ಬಡ್ಡಿ ವ್ಯಾಪಾರದಿಂದ ಕೋಟಿ ಮಾಡಿದವನು. ಅವನ ಹೃದಯದಲ್ಲಿ ದುರಾಸೆಯು ಬೆಂಕಿಯಂತೆ ಉರಿಯುತ್ತಿತ್ತು. ಒಬ್ಬ ದರಿದ್ರ ಕುಂಬಾರ ನನಗಿಂತಲೂ ಶ್ರೀಮಂತನಾದನ? ಅದು ಹೇಗ್ ಸಾಧ್ಯ? ಕಮಲಿ, ಅವನ ರಹಸ್ಯವನ್ನು ಕಂಡುಹಿಡಿ. ಅದ್ರ ಬಗ್ಗೆ ತನಿಖೆ ಮಾಡಿದ್ದೇನೆ ಸ್ವಾಮಿ. ಅವನ ಬಳಿ ಒಂದು ಮಾಯಾ ದೀಪವಿದೆ. ಪ್ರತಿದಿನ ಚಿನ್ನ ಸುರಿಯುತ್ತದೆ. ನಾವು ಕಳ್ಳರನ್ನು ಕಳುಹಿಸಿ ಅದನ್ನು ಅಪಹರಿಸೋಣ. ಇಲ್ಲ, ನಾನೇ ಸ್ವತಃ ಹೋಗಬೇಕು. ಕಳ್ಳತನ ಮಾಡಿದರೆ ನನ್ನ ಪ್ರತಿಷ್ಠೆಗೆ ಹೋಗುತ್ತದೆ. ಬದಲಿಗೆ ಅವನಿಗೆ ಒಂದು ಸ್ನೇಹ ಪ್ರಸ್ತಾಪವನ್ನಿಡು. ಸ್ನೇಹವೋ? ನಿಮ್ಮ ದಾರಿ ವಿಚಿತ್ರ ಸ್ವಾಮಿ. ಸ್ನೇಹದ ಮುಖವಾಡದ ಹಿಂದೆ ದಾಳಿ ಮಾಡುವುದು ನಿಜವಾದ ಚಾಣಾಕ್ಷತನ. ನಾನು ಅವನ ಮನೆಗೆ ಹೋಗಿ ದೀಪವನ್ನು ಕೇರುತ್ತೇನೆ. ನಿರಾಕರಿಸಿದರೆ ನಮಗೆ ಬಲವಂತದ ದಾರಿ ತಿಳಿದಿದೆ. ಕೇಶವನ ಮನೆಯ ಹೊರಗೆ ರಂಗರಾವ್ ಬಂದೂಕಿನಂತಹ ಮುಖಭಾವದಿಂದ ಬರುತ್ತಾನೆ. ಕೇಶವ, ನಿನ್ನ ದೀಪ ನನಗೆ ಮಾರು. ನಾನು ನಿನಗೆ 2 ಎಕರೆ ಜಮೀನು ಕೊಡುವೆ. ಮಡಕೆ ಮಾಡುವುದನ್ನು ನಿಲ್ಲಿಸಿ ಅರಮನೆಯಲ್ಲಿ ವಾಸಿಸು. ಶೆಟ್ಟಿಯವರೇ, ಆ ದೀಪ ದೇವರ ದಯೆಯಲ್ಲದೆ ಮಾರಾಟದ ಸರಕಲ್ಲ. ಅದನ್ನು ನಾನು ಯಾರಿಗೂ ಕೊಡಲಾರೆ. ಮೂರ್ಖ, ಅವಕಾಶ ಕೈಬಿಟ್ಕೊಳ್ಳಬೇಡ. ಕೊನೆಗೆ ನನಗೆ ಸಿಗದಿದ್ದರೆ ನಿನಗೂ ಉಳಿಯದು. ರಂಗರಾವ್ ಸಿಟ್ಟಿನಿಂದ ಹಿಂದಿರುಗಿದ. ಕಮಲಿಗೆ ಸೂಚನೆ ಕೊಟ್ಟ.
ರಾತ್ರಿಯೇ ಆ ದೀಪವನ್ನು ನಾಶಪಡಿಸಿ. ನನಗೆ ಸಿಗದ ಚಿನ್ನ ಬೇರೆ ಯಾರಿಗೂ ಸಿಗಬಾರದು. ಗುಡುಗಿನ ಶಬ್ದಕ್ಕೆ ಕೇಶವನ ಕುಟುಂಬ ನಿದ್ದೆಯಲ್ಲಿತ್ತು. ರಂಗರಾವ್ ಕೋಲಿನಿಂದ ಬಾಗಿಲನ್ನು ತೆರೆದ. ಒಳಗೆ ದೀಪ ಮಂದವಾಗಿ ಬೆಳಕು ಹರಡಿತ್ತು. ಅದು ಅಲ್ಲಿದೆ. ಕಮಲಿ, ನಾನು ಬಡಿಯುವಾಗ ನೀವು ಕೈಚಾಚಿ ಅದನ್ನು ಕಿತ್ತುಕೊಳ್ಳಿ. ರಂಗರಾವ್ ದೊನ್ನೆ ಎತ್ತಿ ದೀಪದ ಮೇಲೆ ಬಡಿಯುತ್ತಾನೆ. ಆದರೆ ದೀಪವು ಒಂದು ತೀವ್ರವಾದ ಕ್ಷಣ ಪ್ರಜ್ವಲಿಸಿ ಕತ್ತಲೆಯಲ್ಲಿ ಮರೆಯಾಗುತ್ತದೆ. ಮನೆಯೆಲ್ಲ ಕಗ್ಗತ್ತಲು. ಏನಾಗಿದೆ? ದೀಪ, ನನ್ನ ದೀಪ ಎಲ್ಲಿದೆ? ಕಳ್ಳ ಕಳ್ಳ, ಜನ್ರೇ ಎದ್ದು ಬನ್ನಿ! ರಂಗರಾವ್ ಮತ್ತು ಕಮಲಿ ಗಾಬರಿಯಿಂದ ಓಡಿದ್ರು. ಅವರ ಕೈಗೆ ದೀಪ ಸಿಗಲಿಲ್ಲ. ಸಿಗದೇ ಇರ್ಲಿ, ಬದಲಿಗೆ ಅವರ ಸ್ವಂತ ಒಡವೆಗಳು ಕಳೆದು ಹೋಗಿದ್ದವು. ನಂತರ ತಿಳಿಯುತ್ತದೆ, ದೀಪವು ಅವರ ಮನೆಯಿಂದ ಅವರೇ ಸಂಗ್ರಹಿಸಿದ್ದ ದುರಾಸೆಯ ಸಂಪತ್ತನ್ನು ಹೀರಿಕೊಂಡಿತ್ತು. ದೇವರೇ, ನಾನು ಲೋಭ ಮಾಡಲಿಲ್ಲ. ಇನ್ನೊಬ್ಬನ ಲೋಭ ನನ್ನನ್ನು ಕೊಂದಿತು. ಈಗ ನಮ್ಮ ಬಳಿ ದೀಪವೂ ಇಲ್ಲ ಮತ್ತು ಆ ಮಾಯೆಯೂ ಇಲ್ಲ. ಮರುದಿನ ಮುಂಜಾನೆ ಕೇಶವನ ಮನೆಯ ಹೊರಗೆ. ಆಗ ಮುದುಕ ಮಲ್ಲಯ್ಯ ಕಾಣಿಸಿಕೊಳ್ಳುತ್ತಾನೆ. ಮಲ್ಲಯ್ಯನೇ ಮೊದಲಿನ ನಿಗೂಢ ವ್ಯಕ್ತಿಯ ಬೇರೆ ರೂಪ. ಕೇಶವನ ಕಣ್ಣೀರಿಗೆ ಮಣ್ಣು ಮೆತ್ತಿಕೊಂಡಿತ್ತು. ಆಗ ಆ ಕಾಡಿನ ಮುದುಕ ಮಲ್ಲಯ್ಯ ಮುಂದೆ ನಿಂತ. ಕೇಶವ, ನಿನ್ನ ಪರೀಕ್ಷೆ ಮುಗಿದಿಲ್ಲ. ಇದು ಕೊನೆಯ ಪಾಠ. ದೀಪದ ಮಾಯೆ ಹೋಗಿರಬಹುದು, ಆದರೆ ನಿನ್ನ ಬಳಿ ಇನ್ನೂ ನಿನ್ನ ಕೈಗಳಿವೆ. ನಿನ್ನ ಕುಂಬಾರದ ಚಕ್ರವಿದೆ. ಕಂಟಕಾರಣ್ಯದ ಪೂರ್ವದ ತುದಿಯಲ್ಲಿ ಒಂದು ಸುರಂಗವಿದೆ. ಅಲ್ಲೊಂದು ವಿಶೇಷ ಜೇಡಿಮಣ್ಣು ಸಿಕ್ಕುತ್ತದೆ. ಅದರಿಂದ ಮಾಡಿದ ಮಡಕೆಗಳು ವಜ್ರದ ಗಡಸುತನವನ್ನು ಹೊಂದಿರುತ್ತವೆ. ಕೇಶವ, ನಿಜವೇ? ಆದರೆ ಆ ಸುರಂಗದಲ್ಲೂ ಅಪಾಯಗಳಿವೆಯಲ್ಲವೇ? ದುರಾಸೆ ಇಲ್ಲದವನಿಗೆ ಅಪಾಯಗಳೇ ಇಲ್ಲ. ಹೋಗು, ನಿಜವಾದ ಮಾಯೆ ಕಂಡುಕೋ. ಕೇಶವ ಸುರಂಗದೊಳಗೆ ಹೋದ. ಅಲ್ಲಿ ಗೋಡೆಗಳು ಹೊಳೆಯುತ್ತಿದ್ದವು. ಅದು ಅಮೂಲ್ಯ ಜೇಡಿ ಮಣ್ಣು. ತನ್ನ ಬುತ್ತಿಯನ್ನು ತುಂಬಿಕೊಂಡ. ಆಗ ಅಲ್ಲಿ ಒಂದು ಪುರಾತನ ಶಾಸನ ಕಾಣಿಸಿತು. ಪ್ರತಿಫಲವೇ ಗುರಿಯಾದಾಗ ಕರಕುಶಲತೆ ಸಾಯುತ್ತದೆ. ಕರಕುಶಲತೆಯೇ ಗುರಿಯಾದಾಗ ಪ್ರತಿಫಲವು ತಾನಾಗಿ ಬರುತ್ತದೆ. ಆ ಜೇಡಿ ಮಣ್ಣಿನಿಂದ ಮಡಕೆಗಳು ಗಟ್ಟಿಯಾದವು. ಆಕರ್ಷಕವಾದ ಬಣ್ಣ, ಅವುಗಳ ಮೇಲೆ ನೈಸರ್ಗಿಕ ಹೊಳಪು. ಅವುಗಳ ಬೆಲೆ ಸಾಮಾನ್ಯ ಮಡಕೆಗಳಿಗಿಂತ 100 ಪಟ್ಟು ಹೆಚ್ಚಿತ್ತು. ಖ್ಯಾತಿ ಸುದ್ದಿ ರಾಜ್ಯವ್ಯಾಪಿ ಹರಡಿತು. ಕೇಶವ, ನಾವು ಮತ್ತೆ ಬಡವರಲ್ಲ. ಆದ್ರೆ ಈ ಬಾರಿ ನಮ್ಮ ಸಂಪತ್ತು ಮಾಯೆಯಲ್ಲ, ನಮ್ಮ ಕೈಗಳ ಕಸುಬು. ಹೌದು ಸಾವಿತ್ರಿ, ಮಲ್ಲಯ್ಯನ ಮಾತು ನಿಜ. ಅಸಲಿ ಮಾಯೆ ದೀಪದಲ್ಲಿರ್ಲಿಲ್ಲ. ಆ ದೀಪದೊಂದಿಗೆ ಬಂದ ಎಚ್ಚರಿಕೆ ನನ್ನನ್ನು ಬದಲಾಯಿಸಿತು. ದುರಾಸೆಯ ಅಂತ್ಯ ದುರಂತ. ಶೆಟ್ಟಿ ರಂಗರಾವ್ ಈಗ ಪಾಠ ಕಲಿತಿರಬೇಕು. ದೂರದಲ್ಲಿ ರಂಗರಾವ್ ಕಾಣಿಸ್ಕೊಳ್ತಾನ. ಅವನು ನಡುಗುತ್ತಾ ಬರ್ತಾನ. ಕೇಶವ, ನನ್ನ ತಪ್ಪನ್ನು ಅರಿತೆ. ನಿನ್ನ ದೀಪವನ್ನು ಕದಿಯಲು ಹೋಗಿ ನನ್ನ ಎಲ್ಲಾ ಧನವನ್ನೂ ಕಳೆದುಕೊಂಡೆ. ಈಗ ನಾನು ಪರಿಶ್ರಮದ ಬೆಲೆಯನ್ನು ಅರ್ಥ ಮಾಡಿಕೊಂಡೆ. ನನ್ನನ್ನು ಕ್ಷಮಿಸಿ ಮತ್ತು ನಿಮ್ಮ ರಂಗರಾವ್, ನಿನ್ನ ಪ್ರಾಮಾಣಿಕವಾದ ಪಶ್ಚಾತ್ತಾಪಕ್ಕೆ ನಾನು ಸಿದ್ಧ. ಎದ್ದೇಳು. ಕಸುಬು ಕಲಿ. ಕೆಲಸ ಮಾಡುವವನಿಗೆ ಭೂಮಿಯೇ ದೀಪ. ಆ ವರ್ಷ ಮರಳಿನ ವಾಡಿಯಲ್ಲಿ ಬರಗಾಲ ಬಂತು. ಆದರೆ ಕೇಶವನ ಮಡಕೆಗಳಿಗೆ ಬೇಡಿಕೆ ಬೆಂಗಾಲಿನಲ್ಲೂ ಇತ್ತು. ಅವನು ತನ್ನ ಗಳಿಕೆಯಲ್ಲಿ ಅರ್ಧವನ್ನು ಹಳ್ಳಿಯ ಬಡವರಿಗೆ ಹಂಚಿದ. ಆ ರಾತ್ರಿ ಮಲ್ಲಯ್ಯ ಮತ್ತೆ ಕಾಣಿಸಿಕೊಂಡ. ಕೇಶವ, ನಿನ್ನ ಪರೀಕ್ಷೆ ಪೂರ್ಣಗೊಂಡಿತು. ದೀಪವನ್ನು ಕೇಳಬೇಕೇ? ಇಲ್ಲ ಮಲ್ಲಯ್ಯ, ನಾನು ನನ್ನೊಳಗಿನ ದೀಪವನ್ನು ಕಂಡುಕೊಂಡೆ. ಅದೇ ಜೀವಮಾನವಿಡೀ ಬೆಳಗುವಂಥದ್ದು. ನೀನೇ ನಿಜವಾದ ಮೆಹನತಿ. ಇನ್ನು ಮುಂದೆ ನಿನ್ನ ಪರಿಶ್ರಮವೇ ನಿನ್ನ ಮಾಯಾದೀಪ.